ನಮಸ್ತೆ ಆತ್ಮೀಯರೇ, ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ದೈವ ಪುರುಷ ಸದ್ಗುರು ಶ್ರೀ ಅಂಬರೀಷರ ದಿವ್ಯ ಚರಿತ್ರೆಯನ್ನು ತಿಳ್ಕೊತಾ ಇದ್ವಿ. ಇದನ್ನು ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿ ಅವರು, ಅಂದರೆ ಗುರುಗಳ ಹೆಂಡತಿ, ಅವರು ಹೇಳಿದಂತಹ ಕಥೆಯನ್ನು ಪುಸ್ತಕವಾಗಿ ಮಾಡಿರುವಂತಹದ್ದು. ನಾವು ಅದರಲ್ಲಿ ಅವರ ಮದುವೆಯ ತನಕ ತಿಳ್ಕೊಂಡಿದ್ದೀವಿ. ಈಗ ಪುತ್ರಿ ಸಂತಾನ ಪ್ರಾಪ್ತಿ ಇದನ್ನು ತಿಳ್ಕೊತಾ ಇದ್ದೀವಿ. ಶ್ರೀ ಅಂಬರೀಷರಿಗೆ ಮತ್ತು ಶ್ರೀಮತಿ ಸುಶೀಲಾಬಾಯಿ ಅವರಿಗೆ ಮದುವೆಯಾದ ನಂತರ ಕೆಲವು ವರ್ಷಗಳು ಸಂತಾನ ಆಗಿರೋದಿಲ್ಲ. ಅವರಿಗೆ ಒಂದು ಮಗು ಆಗಬೇಕೆಂದು ಋಷಿಗಳು ಇಷ್ಟಪಡ್ತಾರೆ, ಸಪ್ತ ಋಷಿಗಳು ಇಷ್ಟಪಡ್ತಾರೆ. ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಸಣ್ಣ ಸಂಸ್ಥಾನದಲ್ಲಿ ಒಬ್ಬ ಸಭ್ಯ ಮಹಿಳೆ ಆ ಸಂಸ್ಥಾನದ ರಾಜಕುಮಾರನೊಂದಿಗೆ ವಿವಾಹ ಆಗಿರ್ತಾಳೆ ಎಂಬುದನ್ನು ಋಷಿಗಳು ಕಂಡುಕೊಳ್ಳುತ್ತಾರೆ. ಆ ರಾಜಕುಮಾರನು ಪಕ್ಕದ ಸಂಸ್ಥಾನದ ರಾಜಕುಮಾರನಿಂದ ಯುದ್ಧದಲ್ಲಿ ಕೊಲ್ಲಲ್ಪಡುತ್ತಾನೆ ಮತ್ತು ಜಯಶೀಲನಾದ ರಾಜಕುಮಾರನು ಗತಿಸಿದ ರಾಜಕುಮಾರನ ಪತ್ನಿಯನ್ನು ಮದುವೆಯಾಗಲು ಬಯಸ್ತಾನೆ. ಆದರೆ ಪತಿವ್ರತೆಯಾದ ಆಕೆಯು ರಾಜಕುಮಾರನನ್ನು ಮದುವೆಯಾಗಲು ನಿರಾಕರಿಸ್ತಾಳೆ ಮತ್ತು ಆತ್ಮಹತ್ಯೆ ಮಾಡ್ಕೋತಾಳೆ. ಆ ರಾಜಕುಮಾರನು ಆಕೆಯು ಎಲ್ಲಿ ಹೋದರೂ ಬಿಡುವುದಿಲ್ಲವೆಂದು ಹಾಗೂ ಮುಂದಿನ ಜನ್ಮದಲ್ಲಾದರೂ ಸಹ ಮದುವೆಯಾಗುವುದಾಗಿ ಆಕೆಗೆ ತಿಳಿಸ್ತಾನೆ. ಪತಿವ್ರತ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ದ ಆಕೆಯ ಬಗ್ಗೆ ಋಷಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ಆಕೆಯನ್ನು ಆ ರಾಜಕುಮಾರನಿಂದ ಸಂರಕ್ಷಿಸಲು ಇಷ್ಟಪಡ್ತಾರೆ. ಋಷಿಗಳು ತಮ್ಮ ಜೊತೆಯಲ್ಲಿ ಸಂಪರ್ಕ ಮುಂದುವರಿಯಲು ಆಕೆಗೆ ಒಂದು ಸೂಕ್ತವಾದ ಮನೆಗೋಸ್ಕರ ಹುಡುಕ್ತಾ ಇರ್ತಾರೆ. ಎಂತಲೇ ಆ ಟೈಮ್ನಲ್ಲೇ ಅವರು ಅಂಬರೀಷ ವರ್ಮ ಸುಶೀಲಾಬಾಯಿ ದಂಪತಿಗಳನ್ನು ಆರಿಸ್ಕೊಳ್ತಾರೆ. ಮೇಲೆ ಹೇಳಿದ ಆ ರಾಜಕುಮಾರಿ ಮಗುವಾದಾಗ ಅದನ್ನು ಸಂರಕ್ಷಿಸಿ ಪೋಷಣೆ ಮಾಡಲು ದಂಪತಿಗಳ ಅಪೇಕ್ಷೆಯಂತೆ 7/3/1955 ಅವರು ಒಬ್ಬ ಮಗಳನ್ನು ಪಡೆಯುತ್ತಾರೆ. ಮಗಳಿಗೆ ಉಷಾ ಎಂದು ಹೆಸರಿಡುತ್ತಾರೆ. ಮಗುವಿಗೆ 11ನೇ ತಿಂಗಳಾದಾಗ ಒಂದು ಗಂಡಾಂತರ ಎದುರಾಗುತ್ತೆ. ಗಂಭೀರವಾದ ಅನಾರೋಗ್ಯ ಸ್ಥಿತಿಯಿಂದ ಋಷಿಗಳು ರಕ್ಷಿಸ್ತಾರೆ. ದಿವ್ಯ ಔಷಧ ಪ್ರಯೋಗದಿಂದ ಮಗು ಆರೋಗ್ಯದ ಸ್ಥಿತಿಗೆ ಬರುತ್ತೆ. ನಂತರದ ದಿನಗಳಲ್ಲಿ ಮಗುವಿನ ಹುಟ್ಟುಹಬ್ಬದ ದಿನ ಮಗುವಿನ ಹೆಸರನ್ನು ಕೆತ್ತಿರುವ ಒಂದು ಕೇಕನ್ನು ಕೊಂಡುಕೊಳ್ತಾರೆ. ಮನೆಯಲ್ಲಿ ಕೇಕ್ ಇದ್ದ ಚೀಟಿಯನ್ನು ಬಿಚ್ಚಿ ತೆರೆದಾಗ ಕೇಕ್ ಮೇಲೆ ಉಷಾ ಎಂಬ ಹೆಸರಿಗೆ ಬದಲಾಗಿ ಮೈತ್ರೇಯಿ ಎಂಬ ಹೆಸರನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇದು ಋಷಿಗಳ ಸೂಚನೆ ಎಂದು ದಂಪತಿಗಳು ಅರ್ಥ ಮಾಡಿಕೊಂಡು ಮತ್ತು ಅಂದಿನಿಂದ ಮುಂದೆ ಮಗಳನ್ನು ಮೈತ್ರೇಯಿ ಎಂದು ಕರೆಯೋದಕ್ಕೆ ಶುರು ಮಾಡ್ತಾರೆ. ಸುಶೀಲಾಬಾಯಿಯವರ ಮನೋಸ್ಥಿರತೆಯ ಬಗ್ಗೆ ತಿಳ್ಕೊಳ್ಳೋಣ. ಸುಶೀಲಾಬಾಯಿಯವರ ತಾಯಿ ಮತ್ತು ಸಹೋದರರು ಅವರ ಸ್ಥಿತಿಗತಿ ಬಗ್ಗೆ ತಿಳಿದಾಗ ಅಸಂತೋಷಗೊಳ್ಳುತ್ತಾರೆ. ತಮ್ಮೆಲ್ಲ ಸಂಗಡ ಒಳ್ಳೆಯ ಜೀವನವನ್ನು ನಡೆಸಲು ಅವರನ್ನು ಕರೆದುಕೊಂಡು ಹೋಗಲು ಅಂಬರೀಷರ ಮನೆಗೆ ಅವರು ಬರ್ತಾರೆ. ಆ ಕಾಲದಲ್ಲಿ ಅವರ ಮಗಳಿಗೆ 1 ವರ್ಷ ವಯಸ್ಸಾಗಿರುತ್ತೆ. ಅಂಬರೀಷರನ್ನು ಅವರು ಹಣೆ ಬರಹದಂತೆ ಆಗಲು ಬಿಟ್ಟು ತಮ್ಮೆಲ್ಲರ ಸಂಗಡ ಹಿಂತಿರುಗಿ ಹೋಗಲು ಸುಶೀಲಾಬಾಯಿ ಅವರಿಗೆ ನಂಬಿಕೆ ಬರುವಂತೆ ಮಾಡಲು ಕೆಲವು ಜನ ಹಿರಿಯರನ್ನು ಕರೆದುಕೊಂಡು ಹೋಗಿರ್ತಾರೆ. ತನ್ನ ಗಂಡನ ಸಂಗಡ ಜೀವನ ಪರ್ಯಂತ ಇರಬೇಕಾದದ್ದು ಹೆಂಡತಿಯ ಧರ್ಮ ಮತ್ತು ಸುಖ ದುಃಖಗಳನ್ನು ಒಟ್ಟಿಗೆ ಹಂಚಿಕೊಂಡು ಗಂಡನಿಗೆ ಆಧಾರಳಾಗಿರಬೇಕಾಗಿರುವುದರಿಂದ ತಾಯಿ ಮತ್ತು ಸೋದರರ ಜೊತೆ ಹೋಗಲು ಸುಶೀಲಾಬಾಯಿಯವರು ನಿರಾಕರಿಸ್ತಾರೆ. ಅಂಬರೀಷರು ಅಸಾಧಾರಣವಾದ ವ್ಯಕ್ತಿಯಾದುದರಿಂದ ಅವರನ್ನು ಬಿಟ್ಟು ಬಿಡುವ ಪ್ರಶ್ನೆಯೇ ಇಲ್ಲವೆಂದು ಬಂದಿದ್ದ ಹಿರಿಯರಿಗೆ ಹಿಂತಿರುಗಿ ಹೋಗಲು ಹೇಳ್ತಾರೆ ಸುಶೀಲಮ್ಮ.
ಇಷ್ಟಾಗಿ ಆ ವಿಷಯ ಅಲ್ಲಿಗೆ ನಿಂತೋಗುತ್ತೆ. ಹೆಚ್ಚಾದ ಜವಾಬ್ದಾರಿ ದಂಪತಿಗಳ ಚಿಂತೆ. ನಾವು ಈ ವಿಷಯನ ತಿಳ್ಕೊಳ್ಳೋಣ. 1955ನೇ ಇಸವಿ ಆಗಸ್ಟ್ ತಿಂಗಳ 13ನೇ ತಾರೀಕಿನಂದು ಅಂಬರೀಷರ ತಮ್ಮನವರಾದ ರವಿವರ್ಮ ದೇಸಾಯಿಯವರು ನಿಧನರಾಗ್ತಾರೆ. ಶ್ರೀ ಖಂಡೇರಾವ್ ದೇಸಾಯಿಯವರಿಗೆ ಅವರು ದತ್ತು ಕೊಡಲ್ಪಟ್ಟಿದ್ದರು. ಅಂಬರೀಷರ ಮತ್ತು ರವಿವರ್ಮರ ಸಂಬಂಧ ತುಂಬ ಹತ್ತಿರದ್ದಾಗಿ ಮುಂದುವರೆದಿರುತ್ತದೆ. ಆದ್ದರಿಂದ ಅಂಬರೀಷರು ರವಿವರ್ಮರ ವಿಧವಾ ಹೆಂಡತಿಯನ್ನು ಮತ್ತು ಆಕೆಯ 2 ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಾವೇ ಹೊತ್ಕೊತಾರೆ. ಆ ಮಕ್ಕಳಿಬ್ಬರೂ ಸಹ ಅಂಬರೀಷರ ಮನೆಯಲ್ಲಿ ವಾಸವಾಗಿರ್ತಾರೆ. ಅಂಬರೀಷರು ಮದುವೆಯಾದಾಗ ವಿಶ್ವಾಮಿತ್ರ ಮಹರ್ಷಿಗಳು ಒಪ್ಪಿಗೆ ಕೊಟ್ಟಿದ್ದು ಮುಂದಿನ 10 ವರ್ಷಗಳ ಕಾಲ ಅಂಬರೀಷರನ್ನು ಭೇಟಿಯಾಗುವುದಿಲ್ಲ ಅಂತ ಹೇಳಿ, ಆ ಕಾಲದಲ್ಲಿ ಅವರು ಸಹಜವಾದ ಕೌಟುಂಬಿಕ ಜೀವನವನ್ನು ನಡೆಸಬಹುದೆಂದು ಹೇಳಿದರು ಋಷಿಗಳು. ಅದನ್ನು ನೆನಪಿಸಿಕೊಳ್ಳಬಹುದಾಗಿದೆ ನಾವು ಅಂತ ತಿಳಿಸ್ತಾರೆ. ಇದರಿಂದ ಅಂಬರೀಷರು ಅಸಂತುಷ್ಟರಾಗಿರ್ತಾರೆ. ಮದುವೆಯ ಮುಂಚಿನ ಜೀವನವೇ ಮದುವೆಯಾದ ನಂತರದ ಜೀವನಕ್ಕಿಂತಲೂ ಎಷ್ಟೋ ಚೆನ್ನಾಗಿರುತ್ತದೆ ಎಂದು ಅವರು ಭಾವಿಸಿರುತ್ತಾರೆ. ಇದನ್ನು ಸುಶೀಲಾಬಾಯಿ ಅವರಿಗೆ ಹೇಳಿದಾಗ ಅವರು ಸಹ ಖೇದಗೊಳ್ಳುತ್ತಾರೆ. ಅಂಬರೀಷರ ಜೀವನದಲ್ಲಿ ಪ್ರವೇಶಿಸಿ ಅವರ ಆಧ್ಯಾತ್ಮಿಕ ಪ್ರಯತ್ನಗಳನ್ನು ಮುಂದುವರಿಕೆಗೆ ಕಾವು ತೊಡಕನ್ನು ಉಂಟು ಮಾಡಿರುವುದಾಗಿ ಭಾವಿಸುತ್ತಾರೆ. ತಮ್ಮ ಚಿಕ್ಕ ಮಗಳ ಜೊತೆ ತಾವೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಇದಕ್ಕೆ ಉತ್ತಮ ದಾರಿ ಎಂದು ಅವರಿಗೆ ಅನಿಸುತ್ತೆ. ಸುಖ ಭೋಗಗಳ ಜೀವನ ನಡೆಸಲು ಈ ದಂಪತಿಗಳಿಗೆ ಸಂಪತ್ತು ಮತ್ತು ಇತರ ಎಲ್ಲ ಅನುಕೂಲತೆಗಳು ಇವೆ ಎಂದು ಪ್ರಾಪಂಚಿಕ ಜೀವನ ಸಂತೋಷ ಆರಾಮವಾಗಿದೆ ಎಂದು ಅವರ ಬಂಧುಗಳು ಮತ್ತು ಸ್ನೇಹಿತರು ಭಾವಿಸಿರ್ತಾರೆ. ಮನಸ್ಸಿನಲ್ಲೇ ಇಬ್ಬರು ಅನುಭವಿಸುತ್ತಿದ್ದ ಅಸಮಾಧಾನವನ್ನು ಯಾರೂ ಗುರುತಿಸುವುದಾಗಲಿ ಅಥವಾ ಗ್ರಹಿಸುವುದಾಗಲಿ ಸಹ ಮಾಡುವುದಿಲ್ಲ. ಬಂಧುಗಳು ಮತ್ತು ಸ್ನೇಹಿತರು ಈ ದಂಪತಿಗಳ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ದಂಪತಿಗಳು ಆಧ್ಯಾತ್ಮಿಕ ಸ್ತರದಲ್ಲಿ ತಮ್ಮ ಸುಖವನ್ನು ಅವರುಗಳ ಜೊತೆ ಹಂಚಿಕೊಳ್ಳುವುದಾಗಲಿ ಅಥವಾ ತಮ್ಮ ಅಸಮಾಧಾನವನ್ನು ಹೇಳಿಕೊಳ್ಳುವುದಾಗಲಿ ಭೌತಿಕ ಸ್ತರದಲ್ಲಿ ಮಾತ್ರ ಯೋಚಿಸಿ ಅರ್ಥ ಮಾಡಿಕೊಳ್ಳಬಲ್ಲವರಾದ ಈ ಜನಗಳ ಸಂಗಡ ಆಗುವುದಿಲ್ಲ ಎಂದು ಸುಮ್ಮನಾಗ್ತಾರೆ. 1957ರಲ್ಲಿ ತುಮಕೂರಿನ ಹತ್ತಿರ ಇದ್ದ ಶಿವಗಂಗಾ ಆಶ್ರಮಕ್ಕೆ ಅಂಬರೀಷರು, ಸುಶೀಲಾಬಾಯಿಯವರು ಮತ್ತು ಮಕ್ಕಳು ಭೇಟಿ ಕೊಟ್ಟು ಪಾರ್ವತೀದೇವಿ ಅಂಶದ ದೇವರೆಂದೇ ಹೆಸರುವಾಸಿಯಾಗಿರುವ ಸನ್ಯಾಸಿಯನ್ನು ಸಂಧಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ನಂತರ ಕೆಲವು ದಿನಗಳಾದ ಮೇಲೆ ಅಂಬರೀಷರು ಮತ್ತು ಸುಶೀಲಾಬಾಯಿಯವರು ಮೌನ ಸ್ವಾಮಿಯವರನ್ನು ಅವರ ಕುಟೀರದಲ್ಲಿ ಭೇಟಿ ಮಾಡ್ತಾರೆ. ಸುಶೀಲಾಬಾಯಿಯವರು ಕನಸಿನ ದರ್ಶನದಲ್ಲಿ ಒಂದು ವೃತ್ತಾಕಾರವಾದ ದೀಪವನ್ನು ಕಾಣುತ್ತಾರೆ. ನಂತರ ಆ ಬೆಳಕು ಕೃಷ್ಣನ ರೂಪಕ್ಕೆ ಪರಿವರ್ತನೆಯಾಗುತ್ತೆ. ಕನಸಿನ ದರ್ಶನ ನಂತರ ಅವರು ಕುಕ್ ಟೌನಿನ ಸುತ್ತಮುತ್ತ ಹೋಗುತ್ತಾರೆ. ಆ ಬೆಳಕು ಮತ್ತು ಕೃಷ್ಣನನ್ನು ಕಾಣುವ ಹುಡುಕಾಟದಲ್ಲಿ ಆದರೆ ಕಾಣದೆ ನಿರಾಶರಾಗಿ ಮನೆಗೆ ಹಿಂದಿರುಗುತ್ತಾರೆ. ಮನೆಗೆ ಬಂದ ಸಚ್ಚಿದಾನಂದ ಸ್ವಾಮಿಯವರಿಗೂ ಇದರ ಬಗ್ಗೆ ತಿಳಿಸ್ತಾರೆ. ಕೃಷ್ಣನ ರೂಪವನ್ನು ಕನಸಿನ ದರ್ಶನದಲ್ಲಿ ಕಂಡಂತೆ ಯಥಾವತ್ತಾಗಿ ಸ್ವಾಮೀಜಿಯವರಿಗೆ ವರ್ಣಿಸ್ತಾರೆ. ಕೆಲವು ಕಾಲಾನಂತರ ಅವರು ಸ್ವಾಮೀಜಿಯವರ ಮುಖಾಂತರ ಕೃಷ್ಣನನ್ನು ಅಮೃತಶಿಲಾ ವಿಗ್ರಹದ ರೂಪದಲ್ಲಿ ಪಡೆದುಕೊಳ್ತಾರೆ. ಸುಶೀಲಾಬಾಯಿಯವರಿಗೆ ಸಂಪೂರ್ಣವಾಗಿ ತೃಪ್ತಿಯಾಗತ್ತೆ. ಇಂದಿಗೂ ಕೂಡ ನಾವು ಗಮನಿಸಬಹುದು, ಕೋರಮಂಗಲದ ಅವರ ಪೂಜಾಗೃಹದಲ್ಲಿ ಈ ವಿಗ್ರಹ ಅವರಿಂದ ಪೂಜೆ ಮಾಡಿಸ್ಕೊಳ್ತಾ ಇದೆ ಅಂತ ತಿಳಿಸ್ತಾರೆ. ಧನ್ಯವಾದಗಳು. ಹೀಗೆಯೇ ದಿನಗಳು ಕಳೀತಾ ಇದ್ದ ಹಾಗೆ
ಧಾರವಾಡದ ಜಮೀನಿನ ವ್ಯವಹಾರಗಳನ್ನು ಕೋರ್ಟಿನಲ್ಲಿ ವಿಷದಪಡಿಸುತ್ತಿದ್ದ ಇವರ ನ್ಯಾಯವಾದಿಯು ಜಮೀನಿನ ಬಗ್ಗೆ ಇದ್ದ ತಕರಾರುಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ಧಾರವಾಡಕ್ಕೆ ಬರಲು ಅಂಬರೀಷರಿಗೆ ಹೇಳಿ ಕಳಿಸ್ತಾರೆ. ಧಾರವಾಡದಲ್ಲಿದ್ದ ಇವರ ಬಂಗಲೆ ತುಂಬ ವಿಶಾಲವಾಗಿರುತ್ತೆ. ಬಹಳ ಕಾಲದವರೆಗೂ ಈ ಮನೆಯಲ್ಲಿ ಯಾರೂ ವಾಸಿಸದಿರುವುದರಿಂದ ತುಂಬ ಗಲೀಜಾಗಿರುತ್ತೆ. ವಿಶೇಷವಾಗಿ ನಾಜೂಕು ಮಾಡಬೇಕಾಗಿ ಬರುತ್ತೆ. ಅಂಬರೀಷರು, ಸುಶೀಲಾಬಾಯಿಯವರು, ಅವರ ಸಹೋದರರು, ಅಲ್ಲಿನ ಮನೆಯ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಮನೆಯನ್ನು ಶುದ್ಧೀಕರಣಗೊಳಿಸ್ತಾರೆ. ವಾಸಿಸಲು ಯೋಗ್ಯವಾಗುವ ಹಾಗೆ ಮಾಡ್ತಾರೆ. ಧಾರವಾಡದಲ್ಲಿ ಮಂಗಳವಾರ ನಡೆಯುತ್ತಿದ್ದ ಸಂತೆಗೆ ಬರುತ್ತಿದ್ದ ಇವರ ಪರಿಚಯದ ಜನರೆಲ್ಲ ಈ ಮನೆಗೆ ಬಂದು ಊಟೋಪಚಾರ ಮುಂತಾದ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇರ್ತಾರೆ. ಅಂಬರೀಷರ ತಂದೆ ಹಾಗೂ ಮಲತಾಯಿಯವರು ಧಾರವಾಡದ ಮನೆಯಲ್ಲಿ ಸುಮಾರು 4-5 ವರ್ಷಗಳ ಕಾಲ ವಾಸವಾಗಿರ್ತಾರೆ. ಕುಟುಂಬದ ಉಳಿದ ಸದಸ್ಯರು ಎಲ್ಲರೂ ಅವರ ಜೊತೆಯಲ್ಲಿ ಇರ್ತಾರೆ. ಸ್ವಲ್ಪ ಕಾಲ ನಂತರ ಅಂಬರೀಷರು ಮತ್ತು ಅವರ ತಂದೆಯವರು ಬೆಂಗಳೂರಿಗೆ ತೆರಳುತ್ತಾರೆ. ಆದರೆ ಕಾರ್ಯನಿಮಿತ್ತವಾಗಿ ಇವರಿಬ್ಬರು ಧಾರವಾಡಕ್ಕೆ ಆಗಾಗ್ಗೆ ಬಂದು ಹೋಗ್ತಾ ಇರ್ತಾರೆ. ಅಂಬರೀಷರ ತಮ್ಮನವರ ಮಕ್ಕಳಾದ ವಿಜಯವರ್ಮ ಮತ್ತು ಸರಸ್ವತಿ ಇವರನ್ನು ಧಾರವಾಡದಲ್ಲಿ ಕಾನ್ವೆಂಟಿಗೆ ಇಂಗ್ಲೀಷ್ ಶಾಲೆಗೆ ಸೇರಿಸಿರ್ತಾರೆ. ಅಂಬರೀಷರ ಮಲತಾಯಿಯವರು ಸುಮಾರು 1.5 ವರ್ಷ ಕಾಲ ಮಕ್ಕಳನ್ನು ನೋಡಿಕೊಳ್ತಾರೆ. ನಂತರ ಸುಶೀಲಾಬಾಯಿಯವರು ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. ಅಂಬರೀಷರು ಧಾರವಾಡ, ಕೌಜಲಗಿ, ಗೋಕಾಕ್, ತೇಗೂರು, ಕಕ್ಕೇರಿ, ಯಾದವಾಡ, ರಾಮಪುರ ಹಾಗೂ ಇನ್ನಿತರ ಒಟ್ಟು 114 ಹಳ್ಳಿಗಳ ಬಳಿ ಇದ್ದ ಎಸ್ಟೇಟುಗಳ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ತಂದೆಯಿಂದ ಪಡೆದುಕೊಳ್ತಾರೆ. ಈ ಸಲುವಾಗಿ ಬೆಂಗಳೂರು ಮತ್ತು ಧಾರವಾಡಗಳ ಪ್ರಯಾಣ ಆಗಾಗ ಮಾಡುತ್ತಿರುತ್ತಾರೆ. ಒಂದು ದಿನ ಕುಟುಂಬವು ಧಾರವಾಡದಲ್ಲಿದ್ದಾಗ ಕೌಟುಂಬಿಕ ವಿಷಯಗಳ ಬಗ್ಗೆ ಸುಶೀಲಾಬಾಯಿಯವರು ತುಂಬ ಚಿಂತಾಕ್ರಾಂತರಾಗಿರ್ತಾರೆ ಮತ್ತು ಮನಸ್ಸಿನ ಶಾಂತಿಯನ್ನು ಅವತ್ತು ಹೊಂದಿರೋದಿಲ್ಲ. ಅವರ ಕೊಠಡಿಯಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಗಾಢವಾಗಿ ಯೋಚಿಸ್ತಾ ಇರ್ತಾರೆ. ಒಂದು ಸಣ್ಣ ಪುಸ್ತಕ ಅವರೆಡೆಗೆ ಎಸೆಯಲ್ಪಟ್ಟಿದ್ದನ್ನು ಅವರು ನೋಡ್ತಾರೆ. ಮನೆಯಲ್ಲಿ ಸುತ್ತಲೂ ಯಾರೂ ಇಲ್ಲದಿರುವಾಗ ಎಸೆದವರು ಯಾರು ಬುಕ್ಕನ್ನು ಎಂಬುದು ಅವರು ನೋಡಲು ಸಾಧ್ಯವಾಗುವುದಿಲ್ಲ. ಶ್ರೀಮತಿ ಪುಟ್ಟ ನಂಜಮ್ಮಣ್ಣಿಯವರ ಹೆಸರು ಬರೆದಿದ್ದ ಸುಶೀಲಾಬಾಯಿಯವರ ದಿವಂಗತ ಅತ್ತೆಯವರಾದ ಶ್ರೀಮತಿ ರಾಣಿ ಸರಸ್ವತಿಬಾಯಿಯವರು ವಿವಿಧ ದೇವತೆಗಳ ಮೇಲೆ ರಚಿತವಾಗಿದ್ದ ಸ್ತೋತ್ರಗಳ ಪುಸ್ತಕ ಆಗಿರುತ್ತದು. ಅದನ್ನು ಅವರು ನೋಡ್ತಾರೆ. ಪುಸ್ತಕವನ್ನು ಕೊಂಡ ವರ್ಷವೂ ಸಹ 1914 ಎಂದು ಅದರಲ್ಲಿ ನಮೂದಿಸಿರುತ್ತೆ. ಸುಶೀಲಾಬಾಯಿಯವರು ಆ ಪುಸ್ತಕವನ್ನು ತೆಗೆದುಕೊಂಡು ಬೇರೆ ಬೇರೆ ಸ್ತೋತ್ರಗಳ ಪಠನವನ್ನು ಕ್ರಮವಾಗಿ ಮಾಡಲು ಆರಂಭ ಮಾಡ್ತಾರೆ. ಅವರ ಅತ್ತೆಯವರಿಂದ ಬಂದ ದಿವ್ಯವಾದ ಆಶೀರ್ವಾದದ ಕೊಡುಗೆ ಆ ಪುಸ್ತಕ ಎಂಬುದಾಗಿ ತಿಳಿಯುತ್ತಾರೆ. ಇದರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಂಬರೀಷರ ಕುಟುಂಬವು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುವಂಥದ್ದು. ಅವರ ಮಗಳು ಮೈತ್ರೇಯಿಯವರ ಜೊತೆಗೆ ಸುಶೀಲಾಬಾಯಿಯವರ ಸಹೋದರರು, ತಂಗಿ ಮಧು ಅವರು ಮತ್ತು ಇನ್ನಿತರ ಮಕ್ಕಳು ಇವರೆಲ್ಲರೂ ಇರ್ತಾರೆ. 9 ಮಕ್ಕಳ ನಿತ್ಯದ ಅಗತ್ಯಗಳನ್ನು ಸುಶೀಲಾಬಾಯಿಯವರು ನೋಡಿಕೊಳ್ತಾ ಇರ್ತಾರೆ. ಇದು ಅವರನ್ನು ಕಾರ್ಯನಿರತರನ್ನಾಗಿ ಮಾಡಿರುತ್ತೆ. ಸಾಮಾನ್ಯವಾಗಿ ಅವರ ಸ್ವಂತ ಅವಶ್ಯಕತೆಗಳಾದ ಆಹಾರವನ್ನು ಸೇವಿಸೋದು ಕೂಡ, ವಿಶ್ರಾಂತಿಯನ್ನು ಪಡೆಯೋದು ಕೂಡ ಇವರಿಗೆ ಗಮನಕ್ಕೆ ಬರ್ತಾ ಇರಲ್ಲ. ಅಷ್ಟು ಕೆಲಸ ಇರುತ್ತೆ ಅವ್ರಿಗೆ. ಅವರಿಗೆ ಸ್ವಲ್ಪ ಸಮಯಾವಕಾಶ ಸಿಕ್ಕಿದಾಗ ಒಂದು ಅಗರಬತ್ತಿಯನ್ನು ಹಚ್ಚಿಸಿ ಶ್ರೀಕೃಷ್ಣನ ರೂಪವನ್ನು ಕಲ್ಪಿಸಿಕೊಂಡು ಧ್ಯಾನ ಮಾಡಲು ಪ್ರಯತ್ನಿಸ್ತಾರೆ. ಈ ರಾತ್ರಿಯಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಈ ರೀತಿಯಾಗಿ ಅವರು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾರೆ.
ಅವರ ಜೀವನವನ್ನು ದೈವ ಮತ್ತು ನಂಬಿಕೆಗಳಿಂದ ಸಾಗಿಸಲು ಶಕ್ತಿಯುತರಾಗ್ತಾರೆ ಅಂತ ತಿಳಿಸ್ತಾರೆ. ಅವರು ಮನೆಯಲ್ಲಿ ಒಂದು ಕಳಶವನ್ನು ಇರಿಸಿ ಅದನ್ನು ಶಾಸ್ತ್ರವಿಧಿಯಿಂದ ಕ್ರಮವಾಗಿ ಪೂಜಿಸ್ತಾ ಇರ್ತಾರೆ. ಈ ಎಲ್ಲ ರೀತಿಯ ಆಧ್ಯಾತ್ಮಿಕ ಚಟುವಟಿಕೆಗಳ ಆಚರಣೆಯಿಂದ ಸುಶೀಲಾಬಾಯಿಯವರು ಅಂತರದೃಷ್ಟಿಯ ಕಾರ್ಯಶಕ್ತಿಯನ್ನು ವರ್ಧಿಸಿಕೊಳ್ತಾ ಇದ್ದರು. ಅವರ ಮನೆಗೆ ಯಾರು ಬರ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಬರ್ತಾರೆ ಎಂಬುದನ್ನು ಮೊದಲೇ ಅವರು ಕಾಣಬಲ್ಲವರಾಗಿರ್ತಾರೆ. ಆಧ್ಯಾತ್ಮಿಕ ಅನುಭವಗಳು ಸುಶೀಲಾಬಾಯಿಯವರಿಗೆ ಸಾಕಷ್ಟು ಶಕ್ತಿಯನ್ನು ತಂದುಕೊಡುತ್ತೆ. ಇದರಿಂದ ಅವರ ಮಾನಸಿಕ ನಿರುತ್ಸಾಹ ದೂರವಾಗ್ತಾ ಇರುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಬಹುದೆಂದು ಒಮ್ಮೆ ಅವರು ತಪಸ್ಸನ್ನು ಮಾಡಲು ಬಯಸ್ತಾರೆ. ಆದರೆ ತಪಸ್ಸನ್ನು ಪ್ರಾರಂಭಿಸಲು ಒಬ್ಬ ಗುರುವಿನ ಅಗತ್ಯ ಅವರಿಗಿರುತ್ತೆ. ಸುಮಾರು 10 ವರ್ಷಗಳಿಂದ ಪತಿಯವರು ಮುಂದುವರಿಸುತ್ತಿರುವ ಆಧ್ಯಾತ್ಮಿಕ ಆಚರಣೆಗಳನ್ನು ತಿಳಿದು ತಮ್ಮ ಪತಿಗಿಂತಲೂ ಹೆಚ್ಚಿನ ಜ್ಞಾನಿ ಯಾರೂ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಜೊತೆಗೆ ರಾಜಮನೆತನದ ಸಂಪ್ರದಾಯಗಳು ಮತ್ತು ಕಟ್ಟುಪಾಡುಗಳು ಇವುಗಳ ಅನುಸಾರ ಬೇರೆ ಹೊಸಬರನ್ನು ಸಮೀಪಿಸುವುದು ಅವರಿಗೆ ಸರಿ ಎಂದೆನ್ನಿಸುವುದಿಲ್ಲ. ಹೀಗೆಂದು ಯೋಚಿಸಿ ತಮ್ಮ ಪತಿಯವರನ್ನೇ ಗುರುವನ್ನಾಗಿ ಆರಿಸಲು ತೀರ್ಮಾನಿಸ್ಕೊಳ್ತಾರೆ. ಒಂದು ದಿನ ತಮ್ಮ ಪತಿಯವರ ಜೊತೆಗೆ ಮನೆಯಿಂದ ಹೊರಗೆ ಹೋಗಿ ಪ್ರಕೃತಿಯ ರಮ್ಯ ನೋಟವನ್ನು ಸ್ವಲ್ಪ ಕಾಲ ಆಸ್ವಾದಿಸಿ ತಮಗೆ ಇಚ್ಛೆಯಾಗಿದೆ ಎಂದು ಪತಿಯವರಿಗೆ ಹೇಳುತ್ತಾರೆ. ಆ ಪ್ರಕೃತಿ ಸೌಂದರ್ಯನ ನೋಡಬೇಕು, ಇಷ್ಟ ಆಗ್ತಿದೆ, ನಾನು ಕರ್ಕೊಂಡೋಗು ಅಂತ ಕೇಳ್ತಾರೆ. ಆದ್ದರಿಂದ ತಮ್ಮ ತಂಗಿ ಮತ್ತು ಸಹೋದರರ ಸಂಗಡ ತಾವು ಮತ್ತು ಪತಿಯವರು ಆಚೆ ಹೋಗುತ್ತಾರೆ. ದಾರಿಯ ಪಕ್ಕದಲ್ಲಿದ್ದ ಒಂದು ಗುಡ್ಡದ ಹತ್ತಿರ ಅವರು ನಿಲ್ಲುತ್ತಾರೆ. ಸುಮಾರು ಸೂರ್ಯಾಸ್ತದ ಸಮಯ. ಗ್ರಾಮೀಣ ಪ್ರದೇಶದ ಸೊಬಗನ್ನು ಅವರೆಲ್ಲ ಮೆಚ್ಚಿಕೊಳ್ತಾ ಇರ್ತಾರೆ. ಆಗ ಸುಶೀಲಾಬಾಯಿಯವರು ಒಂದು ಮಂತ್ರವನ್ನು ಹೇಳಿ ಅದು ಸೂಕ್ತವಾಗಿದೆಯೋ ಎಂಬುದಾಗಿ ಅವರ ಪತಿಯವರನ್ನು ಕೇಳ್ತಾರೆ. ಪತಿಯವರ ಕೈಯನ್ನು ಹಿಡಿದುಕೊಂಡು ಅವರ ತಲೆಯ ಮೇಲೇರಿಸಿಕೊಂಡು ಆ ಕ್ರಮದಿಂದಲೇ ಅವರ ಪತಿಯವರಿಂದ ಮಂತ್ರ ದೀಕ್ಷೆಯನ್ನು ಪ್ರಾರಂಭ ಮಾಡ್ಕೋತಾರೆ, ಸ್ವೀಕರಿಸ್ತಾರೆ. ಪತಿ ಪೂಜೆ, ಋಷಿಗಳ ಆಶೀರ್ವಾದ, ಪತಿಯವರಿಗೆ ತಮ್ಮ ಸಂಪೂರ್ಣ ಸಮರ್ಪಣೆಯನ್ನು ಸುಶೀಲಾಬಾಯಿಯವರು ಮಾಡಿಕೊಂಡಿದ್ರು. ಸುಶೀಲಾಬಾಯಿಯವರು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿದಿನ ತಮ್ಮ ಪತಿಯವರ ಪಾದಗಳನ್ನು ಅರಿಶಿನ ಜಲದಿಂದ ತೊಳೆದು ಪೂಜೆ ಮಾಡ್ತಾಯಿದ್ರು. ಆ ಮಂತ್ರದ ಜಪ ಮತ್ತು ಧ್ಯಾನವನ್ನು ಕ್ರಮವಾಗಿ ಮಾಡ್ತಾಯಿದ್ರು. 21 ದಿನ ಹೀಗೆ ಮಾಡಬೇಕೆಂದು ಅವರು ಬಯಸ್ತಾರೆ. ಈ ರೀತಿ ಆಧ್ಯಾತ್ಮಿಕ ಆಚರಣೆಯು ಅವರನ್ನು ಕ್ರಮೇಣ ನಿಶಕ್ತಿಗೊಳಿಸುತ್ತೆ. ಅವರ ಪತಿಯವರು ಪರಿಸ್ಥಿತಿಯನ್ನು ಗಮನಿಸ್ತಾರೆ ಮತ್ತು ಸಾಕಷ್ಟು ಪುಷ್ಟಿಕರವಾದ ಆಹಾರವನ್ನು ಸೇವಿಸಲು ಬುದ್ಧಿವಾದ ಹೇಳ್ತಾರೆ. ಈ ಮಧ್ಯೆ 9ನೆಯ ದಿನ ವಾಡಿಕೆಯಂತೆ ಅವರು ಪತಿಯ ಸ್ನಾನಕ್ಕೆ ನೀರನ್ನು ಹೊತ್ತು ತರ್ತಾ ಇರ್ತಾರೆ. ಆಗ ಹೊರಬಾಗಿಲಿನಿಂದ ಸನ್ಯಾಸಿ ಪೋಷಾಕಿನಲ್ಲಿದ್ದ ಯಾರೋ ಒಬ್ಬರು ಪತಿವ್ರತ ಸುಶೀಲಾಬಾಯಿ ಇಲ್ಲಿ ಬಾ ಎಂಬುದಾಗಿ ಕರೆಯುತ್ತಾರೆ. ಸುಶೀಲಾಬಾಯಿ ಅವರು ತುಂಬ ಭಯಭೀತರಾಗ್ತಾರೆ. ಸ್ನಾನದ ಕೊಠಡಿಯಲ್ಲಿದ್ದ ತಮ್ಮ ಪತಿಗೆ ಯಾರೋ ನಿಮ್ಮನ್ನು ನೋಡೋದಕ್ಕೆ ಹೊರಗಡೆ ವ್ಯಕ್ತಿ ಬಂದಿದ್ದಾರೆ ಅಂತ ತಿಳಿಸ್ತಾರೆ. ಅಮರ ಗುರೂಜಿಗಳು ಸ್ನಾನ ಮಾಡಲು ಧರಿಸಿದ್ದ ಉಡುಪಿನಿಂದಲೇ ಆಚೆ ಬರ್ತಾರೆ ಮತ್ತು ಬಹಳವಾಗಿ ಹೆದರಿಕೊಂಡಿದ್ದ ಸುಶೀಲಾಬಾಯಿಯವರನ್ನ ನೋಡ್ತಾರೆ. ಅವರ ತಪಸ್ಸು ಫಲಿಸಿತೆಂದು ಸನ್ಯಾಸಿಯು ಆಶೀರ್ವದಿಸುತ್ತಾರೆ. ಅಂಬರೀಷರು ತೃಪ್ತಿಯಿಂದ ಮುಗುಳು ನಗ್ತಾರೆ. ಭೇಟಿ ಕೊಡಲು ಬಂದಿದ್ದವರು ವಸಿಷ್ಠ ಮಹರ್ಷಿಗಳೇ ಎಂದು ಅವರಿಗೆ ಅರಿವಾಗತ್ತೆ. ಸುಶೀಲಾಬಾಯಿಯವರ ಜೀವಿತ ಕಾಲದಲ್ಲಿ ಎಲ್ಲವನ್ನ ಪಡೆಯುತ್ತಾರೆಂಬುದಾಗಿ ವಸಿಷ್ಠ ಮಹರ್ಷಿಗಳು ಅವರನ್ನು ಹರಿಸುತ್ತಾರೆ. ನಂತರ ಕೆಲ ಕಾಲದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಸುಶೀಲಮ್ಮನವರಿಗೆ ಕಾಣಿಸಿಕೊಳ್ತಾರೆ ಮತ್ತು ವೈವಾಹಿಕ ಜೀವನದ ವರ್ಷಗಳಲ್ಲಿ ಅವರ ಪತಿ ಭಕ್ತಿಯ ಬಗ್ಗೆ ಅವರು ಪರೀಕ್ಷೆಗೊಳಗಾಗುತ್ತಿದ್ದಾರೆಂದು ತಿಳಿಸ್ತಾರೆ. ಈ ದಿಶೆಯಲ್ಲಿ ಅವರು ಸಂಪೂರ್ಣ ಯಶಸ್ಸು ಪಡೆಯುವರೆಂದು ಮತ್ತು ಪತಿಯವರ ಮುಂಬರುವ ಆಧ್ಯಾತ್ಮಿಕ ಪ್ರಯತ್ನಗಳಿಗೆ ಸಾಕಷ್ಟು ಉತ್ತೇಜನವನ್ನು ಕೊಡಬಹುದೆಂದು ಹಾಗೂ ಅವರು ಸಹ
ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗಣನೀಯವಾದ ಪ್ರಗತಿಯನ್ನು ಮುಂದೆ ಹೊಂದಬಹುದೆಂದು ವಿಶ್ವಾಮಿತ್ರ ಮಹರ್ಷಿಗಳು ತಿಳಿಸ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳಿಂದ ಪಡೆದ ಈ ಉತ್ತೇಜನಕ್ಕೆ ಸುಶೀಲಾಬಾಯಿಯವರು ಅತ್ಯಂತ ಸಂತೋಷ ಪಡ್ತಾರೆ. ಜೀವನದಲ್ಲೂ ಅವರ ಆಶಾಭಂಗಗಳೆಲ್ಲ ಕೊನೆಗೊಂಡವೆಂದು ಮತ್ತು ಮಹರ್ಷಿಗಳನ್ನು ಮೆಚ್ಚಿಸಿದ ಅವರ ತಪಸ್ಸಿನ ಮೂಲಕ ಸಂಪಾದಿಸಿದ ಮನಸ್ಸಿನ ಸಮತ್ವವನ್ನು ಅವರು ಮನಗಾಣುತ್ತಾರೆ. ಅವರ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮಾರ್ಗದರ್ಶನ ಸಹಾಯ ಮಾಡಿದುದಕ್ಕಾಗಿ ಅವರ ಪತಿಯವರಿಗೆ ಅವರ ಮೇಲೆ ನಡೆಸಿದ ದಿವ್ಯವಾದ ಪರೀಕ್ಷೆಗಳಲ್ಲಿ ಅವರು ಯಶಸ್ವಿಯಾಗಿ ಹೊರಬರಲು ಅವರ ಸ್ವಂತ ಪರಿಶ್ರಮ ಮತ್ತು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಆ ಕಾರಣವೆಂದು ಅಂಬರೀಷರು ಉತ್ತರ ಕೊಡ್ತಾರೆ. ಈಗ ತಾವಿಬ್ಬರೂ ಸೇರಿ ತಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳನ್ನು ಋಷಿಗಳ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಸತ್ವದಿಂದ ಕೈಗೊಳ್ಳಬಹುದೆಂದು ಹೇಳ್ತಾರೆ ಅಂಬರೀಷ ವರ್ಮರು. ಸುಶೀಲಾಬಾಯಿಯವರು ಅಲ್ಲಿಂದ ಮುಂದೆ ಬ್ರಹ್ಮಚಾರಿಣಿಯಾಗಿ ಉಳಿಯುತ್ತಾರೆ. ಅವರು ಪತಿಯವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಮುಂಬರುವ ವರ್ಷಗಳಲ್ಲಿ ಪತಿಯವರ ಅಗತ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ಪೂರೈಸ್ತಾರೆ. ಸೂಕ್ಷ್ಮ ಶರೀರಯಾನ ಸೂಕ್ಷ್ಮ ಶರೀರಯಾನದ ಸ್ತರದಲ್ಲಿ ಮಾಡಬೇಕಾದ ಕೆಲವು ಮಹರ್ಷಿಗಳಿಂದ ಅಂಬರೀಷ್ ವರ್ಮರಿಗೆ ವಹಿಸಲ್ಪಟ್ಟ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ನಿಶ್ಚಯ ಮಾಡಿಕೊಂಡ ಸಂದರ್ಭದಲ್ಲಿ ಅವರು ಒಂದು ಕೊಠಡಿಯಲ್ಲಿದ್ದುಕೊಂಡು ಅನೇಕ ದಿನಗಳ ಪರ್ಯಂತ ಬೀಗ ಹಾಕಿಕೊಳ್ಳುತ್ತಿದ್ದರು. ಅಂಬರೀಷ್ ವರ್ಮರು ಸುಶೀಲಾಬಾಯಿಯವರಿಗೆ ಮಾತ್ರ ಇದರ ಬಗ್ಗೆ ತಿಳಿದಿರುತ್ತೆ ಮತ್ತು ಅವರಿಗೆ ಶಾಂತಿ ಭಂಗವಾಗದಂತೆ ಬಿಗಿಯಾದ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಕೆಲಸ ಕೊನೆಗೊಂಡ ನಂತರ ಸಹಜ ಜೀವನಕ್ಕೆ ಮರಳಿದಾಗ ಅವರ ಅವಶ್ಯಕತೆಗಳನ್ನು ಶೀಘ್ರವಾಗಿ ಮತ್ತು ಜಾಗರೂಕತೆಯಿಂದ ಗಮನಿಸಬೇಕಾಗಿರುತ್ತೆ. ಈ ಎಲ್ಲ ಶಾಸ್ತ್ರಗಳನ್ನು ಮತ್ತು ವ್ರತಗಳನ್ನು ಬದಿಗಿಟ್ಟು ನಾರಿಯರು ಪತಿವ್ರತ ಧರ್ಮವನ್ನು ಪಾಲಿಸುವುದು ಪತಿಯು ಎಂತಹ ಸ್ವಭಾವದವರಾದರೂ ಅತ್ಯಂತ ಮುಖ್ಯವಾದದ್ದು ಎಂದು ಸುಶೀಲಾಬಾಯಿಯವರು ಭಾವಿಸ್ತಾರೆ. ಒಬ್ಬ ಸ್ತ್ರೀ ಬೇರೆ ಪುರುಷರ ಬಗ್ಗೆ ಆಸೆ ಪಡುವುದಾಗಲಿ ಅಥವಾ ಬೇರೆ ಸ್ತ್ರೀಯರ ಸೌಂದರ್ಯದ ಬಗ್ಗೆ ಅಸೂಯೆ ಪಡುವುದಾಗಲಿ ಮಾಡಬಾರದು. ಇದನ್ನು ಬಿಗಿಯಾಗಿ ಪಾಲಿಸಿಕೊಂಡು ಬಂದರೆ ಒಬ್ಬ ಸ್ತ್ರೀ ಪುರುಷರಿಂದಲೇ ಏಕೆ ದೇವತೆಗಳಿಂದಲೂ ರಕ್ಷಣೆ ಮಾಡಿಕೊಳ್ಳಬಹುದಾದಂತಹ ಸಾಕಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಗಳಿಸಬಲ್ಲವಳಾಗಿರ್ತಾಳೆ ಅಂತ ತಿಳಿಸ್ತಾರೆ. ಈ ಎಲ್ಲ ಕಾಲದಲ್ಲಿ ನಿರಂತರವೂ ಅಂಬರೀಷರು ಅವರ ಆಧ್ಯಾತ್ಮಿಕ ಆಚರಣೆಗಳನ್ನು ವಿಶ್ವಾಮಿತ್ರ ಮಹರ್ಷಿಗಳು ಅವರನ್ನು ಭೇಟಿ ಮಾಡ್ತಾಯಿದ್ರು. ಅಂಥ ಸಮಯದಲ್ಲೆಲ್ಲ ಅದನ್ನು ಭೇಟಿ ಮಾಡುವ ಕೆಲಸವನ್ನು ಮುಂದುವರಿಸ್ತಾರೆ. ಕ್ರಮವಾಗಿ ಸೂಕ್ಷ್ಮ ಶರೀರಯಾನವನ್ನು ಅವರು ಮಾಡ್ತಾ ಇರ್ತಾರೆ. ಅವರು ಹಾಗೇ ಹೋದಾಗಲೆಲ್ಲ ಸುಶೀಲಾಬಾಯಿಯವರು ಹೇಗೂ ನಿದ್ರೆಗೆ ಜಾರುತ್ತಿದ್ದುದು ಸಂಭವಿಸುತ್ತದೆ. ಈ ರೀತಿ ಅಂಬರೀಷರು ಮದುವೆ ಆದ ಮೇಲೆ ಕೆಲವು ವರ್ಷಗಳ ಪರ್ಯಂತ ಅಸಮಾಧಾನವಿದ್ದರೂ ಸಹ ಅವರ ಮೌನವಾದ ಕಾರ್ಯಾಚರಣೆಗಳನ್ನು ಪ್ರಯತ್ನಿಸಲು ಸಾಧ್ಯವಾಗತ್ತೆ. ಇಷ್ಟು ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಇನ್ನಷ್ಟು ವಿಷಯಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊತಾ ಹೋಗ್ತೀವಿ. ಸ್ವಾಧ್ಯಾಯದಲ್ಲಿ ತಿಳ್ಕೊತೀವಿ. ಧನ್ಯವಾದಗಳು.